ಇವತ್ತಿನ ಟಾಪಿಕ್ಕು ಚೆಕ್ ಯುವರ್ ಪ್ರೋಗ್ರೆಸ್ 1. ಅದರಲ್ಲಿ ಫಸ್ಟ್ ಕ್ವೆಶನ್ ಹೇಳ್ತಾ ಇದ್ದಾರೆ, ಕನ್ಸ್ಟ್ರಕ್ಟ್ ಎ 2x2 ಮ್ಯಾಟ್ರಿಕ್ಸ್ A is equal to AIJ 2x2 ವೇರ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡ್ವಿ 2x2 ಅಂದರೆ 2 ನಂಬರ್ ಆಫ್ ರೋಸ್ 2 ನಂಬರ್ ಆಫ್ ಕಾಲಮ್ಸ್ ಅಂತ. ಸೊ ಅದನ್ನ ಹೇಳ್ತಾ ಇದ್ದಾರೆ, ಮ್ಯಾಟ್ರಿಕ್ಸ್ ಅನ್ನ ಒಂದು 2 ನಂಬರ್ ಆಫ್ ರೋಸ್ ಅಥವಾ 2 ನಂಬರ್ ಆಫ್ ಕಾಲಮ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲೂ ಒಳಗಿರೋ ಎಲಿಮೆಂಟ್ಸ್ಗಳು ಈ ಈಕ್ವೇಶನ್ ಏನಿದೆ ಅದನ್ನ ಸಾಲ್ವ್ ಮಾಡಿದಾಗ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಇದಕ್ಕೆ ನಾವು ಫಸ್ಟ್ ಇವಾಗ ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ. ಲೆಟ್ ಸ್ಟಾರ್ಟ್ ವಿತ್ ದ ಎ. ಸೊ ಅವರು ಹೇಳಿದ ಹಾಗೇನೆ ನಾನು ಫಸ್ಟ್ ಇಲ್ಲಿ ಸೊಲ್ಯೂಷನ್ ಅಲ್ಲಿ ನಾನು ಫಸ್ಟ್ 2x2 ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ. ಈ ಟೆಂಪರವರಿ ಮ್ಯಾಟ್ರಿಕ್ಸ್ ಅನ್ನ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಬರಿತಾ ಇದ್ದೀನಿ, ಅದನ್ನೇ ಅವ್ರು ಹೇಳ್ದ ಹಾಗೆಯೇ ಇಲ್ಲಿ ಮೇಲೆ. ಸೊ ಆ ಮ್ಯಾಟ್ರಿಕ್ಸ್ಗೆ ಅಂತ ಕೊಟ್ಟಿದ್ದೀನಿ. ಸೊ ಎಲಿಮೆಂಟ್ಸ್ ಏನಿರುತ್ತೆ, A11, A12, A21, A22. ಸೊ ಅವ್ರು ಹೇಳಿದ್ದಾರೆ ಇದು 2x2 ಮ್ಯಾಟ್ರಿಕ್ಸ್ ಅಂತ. ನಮಗಿನ್ನೂ ಇದ್ರ ಒಳಗಿರೋ ಎಲಿಮೆಂಟ್ಸ್ಗಳು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಇದು 2x2 ಮ್ಯಾಟ್ರಿಕ್ಸ್ ಆಯ್ತಲ್ವಾ. ಸೊ ಇವಾಗ ನಾವು ಈ ಈಕ್ವೇಶನ್ ಅನ್ನ ಯೂಸ್ ಮಾಡಿಕೊಂಡು ಇದ್ರ ಒಳಗಿರೋ ಎಲಿಮೆಂಟ್ಗಳನ್ನ ಕಂಡುಹಿಡಿಬೇಕು. ಸೊ ಈಗ ಫಸ್ಟ್ ಎಲಿಮೆಂಟ್ ಅನ್ನು ತಗೊಳ್ಳೋಣ. ಏನಂತ, A11. ಸೊ A11ಗೆ ಈ ಈಕ್ವೇಶನ್ ಇದೆ, ಅದನ್ನ ಅಪ್ಲೈ ಮಾಡೋಣ. ಸೊ ಇಲ್ಲಿ ಹಾಫ್ ಇಂದ ತಗೊಳ್ಳಿ. ಇಲ್ಲಿ AIJ ಬದಲು A11 ತಗೊಂಡಿದ್ದೀನಿ. ಫಸ್ಟ್ ಎಲಿಮೆಂಟನ್ನ ನಾವು ಈಕ್ವೇಶನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಇಲ್ಲೇನಿದೆ, ಹಾಫ್ ಏನಿದೆ ಅದು ಹಾಗೆ ಉಳಿಯುತ್ತೆ, ಹಾಗೆ ಇರುತ್ತೆ. ಸೊ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಐ ಇದೆ. ಇಲ್ಲಿ ಐ ಬದಲು ಈ ಪ್ಲೇಸಲ್ಲಿ ಏನು ಬರ್ದಿದ್ದೀವಿ, 1 ಬರ್ದಿದ್ವಿ. ಸೊ ಅದನ್ನೇ ಇಲ್ಲೂ ಕೂಡ ಹಾಕೊಳ್ಳೋಣ. ಸೊ ನೆಕ್ಸ್ಟ್ ಏನಿದೆ, ಪ್ಲಸ್ ವಿಲ್ ರಿಮೈನ್ ಸೇಮ್ ಥಿಂಗ್. 2 ಏನಿದೆ ಅದೇ ಥರನೇ 2 ಇರುತ್ತೆ. ಇಲ್ಲಿ ಜೆ ಇದೆ. ಜೆ ಈ ಪ್ಲೇಸಲ್ಲಿ ನಾವು ಇಲ್ಲಿ ಏನು ಬರ್ದಿದ್ದೀವಿ, 1 ಇದೆ. ಸೊ ಅದನ್ನು ನಾವು ಇಂಟು ಮಾಡಬೇಕಾಗತ್ತೆ. ಸೊ ಎಗೇನ್ ಬ್ರ್ಯಾಕೆಟ್ ರಿಮೈನ್ ಸೇಮ್ ಥಿಂಗ್, ಹೋಲ್ ಸ್ಕ್ವೇರ್ ಏನಿದೆ ಅದೇ ಥರ ಬರ್ಕೊತೀನಿ. ಓಕೆ, ಇವಾಗ ಇದನ್ನ ಈಕ್ವೇಶನ್ ಮಾಡಬೇಕಾದ್ರೆ ಹಾಫ್ ಏನಿದೆ ನಾನು ಹಾಗೆ ಇಟ್ಕೊಳ್ತಾ ಇದ್ದೀನಿ. ಫಸ್ಟ್ ಒಳಗಡೆ 2x2 1 2ನೇ ಆಯಿತು. 2 + 1 is 3. ಸೊ 3 ಹೋಲ್ ಸ್ಕ್ವೇರ್. ಓಕೆ, ಸೊ 3 ಹೋಲ್ ಸ್ಕ್ವೇರ್ ಆಯಿತು. ಇವಾಗ ಇದನ್ನೇ ಮತ್ತೆ ನಾನು ಹಾಫ್ ಅಂದರೆ 3 ಹೋಲ್ ಸ್ಕ್ವೇರ್ ಅಂದರೆ 9 ಆಯಿತು. 9. ಓಕೆ, ಇವಾಗ ಇದರದ್ದು ಫೈನಲ್ ಆನ್ಸರ್ ಏನು ಬಂತು, 9 × 1 is 9 only divided by 2. ಸೊ ಇದು A11 ಏನಿದೆ ಅಂದರೆ ಈ ಫಸ್ಟ್ ಎಲಿಮೆಂಟ್ ಏನಿದೆ ಅದರದ್ದು ವ್ಯಾಲ್ಯೂ ಇದು ಬಂತು. ಓಕೆ, ಇವಾಗ ನೆಕ್ಸ್ಟ್ A12ದು ವ್ಯಾಲ್ಯೂ ಕಂಡುಹಿಡಿಯೋಣ. ಸೊ ನಾನಿಲ್ಲಿ A12 ಬರ್ಕೊಂಡಿದ್ದೀನಿ ಇದು ವ್ಯಾಲ್ಯೂ ಇದಕ್ಕೆ. ಸೊ ಅದೇ ಥರನೇ ನಾವು ಮೇಲ್ಗಡೆ ಮಾಡಿದ್ವಲ್ಲ ಅದೇ ಥರನೇ ಮಾಡೋಣ. ಹಾಫ್ ಹಾಗೆ ಬರ್ಕೊಳ್ತಾ ಇದ್ದೀನಿ. ಐ ಜಾಗದಲ್ಲಿ 1 ಇದೆ. ಸೊ ಐ ಆಮ್ ಟೇಕಿಂಗ್ 1. ಇಲ್ಲಿ 2 ಏನಿದೆ 2 ಅದೇ ರೀತಿ ಇರುತ್ತೆ. ಜೆ ಇವಾಗ ಏನಾಯಿತು, ಇಲ್ಲಿ ಜೆ ಏನಿದೆ 2 ಇದೆ. ಸೊ 2ನ ನಾನು ಸಣ್ಣ ಬ್ರಾಕೆಟ್ನಲ್ಲಿ ಬರ್ಕೊಳ್ತಾ ಇದ್ದೀನಿ. ಸೊ ಅದೇ ರೀತಿ ಹೋಲ್ ಸ್ಕ್ವೇರ್. ಸೊ ಇದ್ರದ್ದು ಏನಾಯಿತು, ನೆಕ್ಸ್ಟ್ ಹಾಫ್ ಆಯಿತು. 2 × 2 is 4. 4 + 1 is 5. ಸೊ ಇಲ್ಲಿ 5 ಹೋಲ್ ಸ್ಕ್ವೇರ್ ಆಯಿತು ಅಲ್ವಾ. ಸೊ ಅವಾಗ ಇದೇನಾಯಿತು, 5 ಹೋಲ್ ಸ್ಕ್ವೇರ್ is 25 ಆಯಿತು. ಇದ್ರದ್ದು ಫೈನಲ್ ಆನ್ಸರ್ ಏನು ಬಂತು, 25 × 1 is 25 ಓನ್ಲಿ ಡಿವೈಡೆಡ್ ಬೈ ಇದು. ಸೊ ಇದಕ್ಕಿಂತ ಇನ್ನೂ ಸ್ಮಾಲ್ ಆಗಿ ಇನ್ನೂ ಫ್ರ್ಯಾಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಇದು ಡಿವೈಡ್ ಆಗೋದಿಲ್ಲ 2 ಇಂದ ಇವೆರಡು. ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಈಸ್ A21. ಈ ಎಲಿಮೆಂಟನ್ನು ತಗೊಳ್ತಾ ಇದ್ದೀನಿ. ಮತ್ತೆ ಯಥಾ ಪ್ರಕಾರ ಇದನ್ನೇ ಅಪ್ಲೈ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ಹಾಫ್. ಇಲ್ಲಿ ಐ ಜಾಗದಲ್ಲಿ ಇಲ್ಲೇನಿದೆ, ಐ ಜಾಗದಲ್ಲಿ 2 ಇದೆ. ಸೊ ಇಲ್ಲಿ 2 ಬರೀತಾ ಇದ್ದೀನಿ.
ಸೊ ಮತ್ತೆ ಯಥಾ ಪ್ರಕಾರ 2 ಏನಿದೆ ಈಕ್ವೇಷನಲ್ಲಿ ಅದೇ ಥರ ಬರಿತಾ ಇದ್ದೀನಿ. ಜೆ ಪ್ಲೇಸಲ್ಲಿ 1 ಇದೆ ಇವಾಗ ಅಲ್ವಾ. ಸೊ ಅದೇ ರೀತಿ ಮತ್ತೆ ಹೋಲ್ ಸ್ಕ್ವೇರ್. ಇದ್ರದ್ದು ಏನು ಬರುತ್ತೆ ನೋಡೋಣ. ಹಾಫ್ ಹಾಗೆ ರಿಮೈನ್ ಆಗುತ್ತೆ. 2 ಇಂಟು 1 ಈಸ್ 2. 2 ಪ್ಲಸ್ 2 ಇಸ್ 4. ಸೊ 4 ಹೋಲ್ ಸ್ಕ್ವೇರ್ ಆಯಿತು. ಸೊ ಹಾಫ್ 4 ಹೋಲ್ ಸ್ಕ್ವೇರ್ ಅಂತಂದರೆ 16 ಆಯಿತು. 16 ಆದಾಗ 16 ಇಂಟು 1 ಇಸ್ 16 ಡಿವೈಡೆಡ್ ಬೈ 2. ಈಗ 2ನಲ್ಲಿ 16 ಡಿವೈಡ್ ಆಗುತ್ತಾ? ಎಸ್, ಆಬ್ಸಲ್ಯೂಟ್ಲಿ. ಸೊ 2 1s 2 8s. ಸೊ 8 ಇಸ್ ಫೈನಲ್ ಆನ್ಸರ್ ಇದಕ್ಕೆ. ಅದೇ ರೀತಿ ನೆಕ್ಸ್ಟ್ ಲಾಸ್ಟ್ ಇಸ್ A2 2. ಇಲ್ಲೇನಾಗುತ್ತೆ, ಎಗೇನ್ ನಾವು ಅದೇ ರೀತಿ ಲೆಕ್ಕ ಮಾಡೋಣ. ಐ ಪ್ಲೇಸಲ್ಲಿ ಏನಿದೆ 2 ಇದೆ, ಓಕೆ, ಪ್ಲಸ್ 2, J is 2, again whole square. So half, 2 into 2 is 4, 4 plus 2 is 6. 6 whole square ಆಯ್ತಿದು. ಸೊ ನಂತರ ಹಾಫ್ 6 whole square is 36. So 36 into 1 is 36 divided by 2. We can reduce ಮಾಡ್ಬೋದಲ್ವಾ ಇದನ್ನ. 2 1s are 2, 2 8s are 16. So final is 18. ಇವಾಗ ನಾವು ಎಲ್ಲ ಈಗ ನಮಗೆ ಬಂದಿರೋ ಆನ್ಸರ್ಗಳನ್ನೆಲ್ಲದನ್ನು ಇದೇ ಥರ ಇಲ್ಲಿ ಏನಿದೆ ಈ ಪ್ಲೇಸ್ಗಳಲ್ಲಿ ನಾವು ಹಾಕ್ತಾ ಹೋಗೋಣ, ರಿಪ್ಲೇಸ್ ಮಾಡೋಣ. ಸೊ A is equal to 9/2, 25/2, 8 and 18. 2 into 2. ಸೊ ಇದು ನಿಮ್ಮ ಫೈನಲ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಬಿಗೆ ಹೋಗೋಣ. ಓಕೆ, ಇಲ್ಲಿ ನಾನು ಸೊಲ್ಯೂಷನ್ ಅಂತ ಬರೀತಿದ್ದೀನಿ. ಸೊಲ್ಯೂಷನಲ್ಲಿ ಸೊ A is equal to A11, A12, A21, A22. ಸೊ ಟೆಂಪ್ರವರಿಯಾಗಿ ನಾನು ಒಂದು ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೀನಿ. ಸೊ ಈಗ ಈ ಈಕ್ವೇಷನ್ ಬಳಸ್ಕೊಂಡು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟು A11 ತಗೊಳ್ಳೋಣ. ಫಸ್ಟ್ ಎಲಿಮೆಂಟ್ ಇದನ್ನು ತಗೊಳ್ಳೋಣ. ಇಲ್ಲಿ ಏನಿದೆ AIJನಲ್ಲಿ ಏನಿದೆ ಅದೇ ರೀತಿ ನಾವು ಆಗಲೇ ಮಾಡಿದ ಹಾಗೆ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಹಾಫ್ ಹಾಗೆ ಇರುತ್ತೆ. ಇಲ್ಲಿ ಈಕ್ವೇಷನ್ ಬೇರೆ ಇರೋದ್ರಿಂದ ಐ ಪ್ಲೇಸಲ್ಲಿ ಏನಿದೆ 1 ಇದೆ. ಸೊ 1 ಹಾಕೊಳ್ತಾ ಇದ್ದೀನಿ. ಜೆ ಪ್ಲೇಸಲ್ಲಿ ಏನಿದೆ 1 ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಜೆ ಪ್ಲೇಸಲ್ಲಿ ಏನಿದೆ 1 ಇದೆ. ಸೊ 1 ಆಗುತ್ತೆ. ಅದ್ರ ಮೇಲೆ ಹೇಗೆ ಹೋಲ್ ಸ್ಕ್ವೇರ್ ಇದೆ ಅದೇ ರೀತಿ ಬರ್ಕೊಳ್ಳೋಣ. ಓಕೆ, ಇವಾಗ ಇಲ್ಲಿಂದ ಈಕ್ವೇಷನ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಹಾಫ್ ಇರೋದು ಹಾಗೆ ಇಟ್ಕೊಳ್ಳೋಣ ಸದ್ಯಕ್ಕೆ. 1 - 1 ಇಸ್ ಏನಾಗುತ್ತೆ, 0 ಆಗುತ್ತೆ. ಸೊ 0 ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 0 ಹೋಲ್ ಸ್ಕ್ವೇರನ್ನೇ, 0ನೇ ಆಗುತ್ತೆ. ಸೊ 0 ಮಲ್ಟಿಪ್ಲೈ ಆರ್ ಡಿವೈಡೆಡ್ ಬೈ ಎನಿಥಿಂಗ್ ವಿಲ್ ಬಿ 0ನೇ. ಸೊ ಹಾಗಾಗಿ ಇದ್ರದ್ದು ಆನ್ಸರು 0. ಸೊ ನೆಕ್ಸ್ಟ್ A12. ಸೊ ಅದೇ ರೀತಿನೇ ಮಾಡೋಣ. ಮೇಲ್ಗಡೆ ನಾವು ಹೇಗೆ ಮಾಡಿದ್ವಿ ಅದೇ ರೀತಿನೇ ಮಾಡೋಣ. ಸೊ ಇಲ್ಲಿ ಕೂಡ 1 - 2, ಓಕೆ, ಹೋಲ್ ಸ್ಕ್ವೇರ್ ಆಗುತ್ತೆ ಇಲ್ಲಿ. ಸೊ ಐ ಜಾಗದಲ್ಲಿ ಏನಿದೆ 1 ಇದೆ, 1 ಬರ್ದಿದ್ದೀನಿ. ಜೆ ಜಾಗದಲ್ಲಿ ಏನಿದೆ 2 ಇದೆ, 2 ಬರ್ದಿದ್ದೀನಿ. ಓಕೆ, ಇಲ್ಲಿ 2 ಬರ್ದಿದ್ದೀನಿ, ಹೋಲ್ ಸ್ಕ್ವೇರ್. ಸೊ ಇವಾಗ ಹಾಫ್ ಏನಿದೆ ಹಾಗಿದೆ. ಫಸ್ಟ್ ಬ್ರಾಕೆಟ್ ಒಳಗಿರೋದನ್ನ ಮೈನಸ್ ಮಾಡ್ಕೊಂಡು ಇದೇನಾಗುತ್ತೆ, 1 - 2 ಏನಾಗುತ್ತೆ, -1 ಆಗುತ್ತೆ ಅಲ್ವಾ. ಸೊ ಇಲ್ಲಿ ಹೋಲ್ ಸ್ಕ್ವೇರ್ ಏನಿದೆ ಹಾಗೆ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಬೇಕು, -1 ಮತ್ತು -1 ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಪ್ಲಸ್ ಆಗುತ್ತೆ ಅಲ್ವಾ. ಸೊ ಈಗ ಇದನ್ನ ಹಾಫ್
ಆಮೇಲೆ ಇನ್ನೇನಾಗುತ್ತೆ ಇಲ್ಲಿ 1 ಆಗುತ್ತೆ. 1 ಇಂಟು 1 ಇಸ್ 1 ಓನ್ಲಿ. ಸೊ ಇದೇನಾಗುತ್ತೆ, ಆನ್ಸರ್ ನಮಗೆ ಹಾಫೇ ಉಳಿಯುತ್ತೆ. ಓಕೆ, ಸೊ ಈಗ ಫರ್ದರ್ ಎಕ್ಸ್ಟೆನ್ಷನ್ ಆಗಿ ಇಲ್ಲೇನಾಗುತ್ತೆ, 2 ಮೈನಸ್ 1 ಏನಾಗುತ್ತೆ, 1 ಉಳ್ಕೊಳ್ಳುತ್ತೆ. ಸೊ ಹೋಲ್ ಸ್ಕ್ವೇರ್ ಏನಿದೆ ಅದು ಹೋಲ್ ಸ್ಕ್ವೇರ್. ಸೊ ಹಾಫ್ 1 ಸ್ಕ್ವೇರ್ ಮಾಡಿದ್ರೆ 1 ಇಂಟು 1 ಇಸ್ 1 ಓನ್ಲಿ. ಸೊ ಹಾಗಾಗಿ 1 ವಿತ್ ಫೈನಲ್ ನಿಮಗೆ ಆನ್ಸರ್ ಹಾಫ್ ಬರುತ್ತೆ. ಓಕೆ, ನೆಕ್ಸ್ಟ್ ಈಸ್ A22. Again half 2 minus 2 whole square is equal to half. ಇಲ್ಲಿ 0 ಆಯಿತು. 0 whole square. 2 minus 2 is 0. Okay, whole square is equal to half. ಇಲ್ಲಿ 0 whole square is nothing but 0ನೇ ಅದು. So anything we multiply anything with 0 will be a answer will be a 0. ಓಕೆ, ಇದು ಆನ್ಸರು. ಓಕೆ, ಇವಾಗ ನಾವು ಒಂದು ಮ್ಯಾಟ್ರಿಕ್ಸನ್ನು ನಮಗೆ ಏನೇನು ಆನ್ಸರ್ ಬಂದಿದೆ ಎಲ್ಲ ಎಲಿಮೆಂಟಿಂದ ಅದನ್ನು ನಾವೀಗ ಫೈನಲ್ ಆಗಿ ಬರೆಯೋಣ. ಸೊ ಬಿನಲ್ಲಿ A is equal to ಫಸ್ಟ್ ಒನ್ನಿಗೆ 0 ಬಂತು, ಸೆಕೆಂಡ್ ಎಲಿಮೆಂಟ್ ಇಸ್ ಹಾಫ್, ಥರ್ಡ್ ಎಲಿಮೆಂಟ್ ಇಸ್ ಹಾಫ್ ಆ್ಯಂಡ್ 0. ಇದು ನಿಮ್ಮ ಫೈನಲ್ ಆನ್ಸರ್. ಸೊ ಸೆಕೆಂಡ್ ಕ್ವೆಶನ್ ಬಂದು ಫೈಂಡ್ ಎಕ್ಸ್ ಅಂಡ್ ವೈ ವೆನ್ ಎರಡು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ, ಈಕ್ವಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವಿಲ್ಲಿ ಈಕ್ವಲ್ ಸಿಂಬಲ್ ಅನ್ನ ನೋಡಬಹುದು. ಸೊ ಇದೆರಡು ಈಕ್ವಲ್ ಇದೆ ಅಂತ ಅಂತಿದ್ದಾರೆ. ಸೊ ನಾವಿಲ್ಲಿ ಏನ್ ನೋಡ್ಬೇಕಂತಂದ್ರೆ, ಫಸ್ಟ್ ಈಕ್ವಲ್ ಆಗಿರೋದಕ್ಕೆ ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡು ಎರಡು ಮ್ಯಾಟ್ರಿಕ್ಸ್ ಏನಾದರೂ ಈಕ್ವಲ್ ಆಗ್ಬೇಕಂದ್ರೆ ಫಸ್ಟ್ ಅದ್ರದ್ದು ನಂಬರ್ ಆಫ್ ರೋಸ್ ಏನಿದೆ, ನಂಬರ್ ಆಫ್ ರೋಸ್ ಮತ್ತೆ ನಂಬರ್ ಆಫ್ ಬನ್ನಿ ಸೆಕೆಂಡ್ ಕ್ವೆಶನ್ ಮಾಡೋಣ ಇವಾಗ. ಬನ್ನಿ ಇವಾಗ ಸೆಕೆಂಡ್ ಕ್ವೆಶನ್ಗೆ ಹೋಗೋಣ. ಫೈಂಡ್ ಎಕ್ಸ್ ಅಂಡ್ ವೈ ವೆನ್ ಟೂ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ, ಅದು ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನಾವು ಲಾಸ್ಟ್ ಎಪಿಸೋಡಲ್ಲಿ ತಿಳ್ಕೊಂಡ್ವಿ, ಎರಡು ಮ್ಯಾಟ್ರಿಕ್ಸ್ ಏನಾದರೂ ಈಕ್ವಲ್ ಆಗಿರಬೇಕು ಅಂತಂದರೆ ಮೊದಲನೇದಾಗಿ ಅದರೊಳಗಿರೋ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಏನಿದೆ, ಇನ್ನೊಂದು ಮ್ಯಾಟ್ರಿಕ್ಸ್ನ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಕೂಡ ಈಕ್ವಲ್ ಆಗಿರಬೇಕು. ಅಂದರೆ ಇಫ್ ಇಟ್ ಈಸ್ ಎ 2x2 ಮ್ಯಾಟ್ರಿಕ್ಸ್ ಆಗಿತ್ತು ಅಂತಂದರೆ ಇದು ಕೂಡ 2x2 ಮ್ಯಾಟ್ರಿಕ್ಸ್ ಆಗಿರಬೇಕು. ಹಾಗಾಗಿ ಫಸ್ಟ್ ಕಂಡೀಷನ್ ಇದು ಕರೆಕ್ಟ್ ಆಗಿದೆ. ಸೆಕೆಂಡ್ ಕಂಡೀಷನ್ ಏನಾಯ್ತು ಅಂತಂದರೆ ಇದ್ರ ಒಳಗಿರೋ ಎಲಿಮೆಂಟ್ಗಳು ಕೂಡ ಸೇಮ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಆಲ್ರೆಡಿ ಸೆಕೆಂಡ್ ರೋನಲ್ಲಿ ನೋಡಿದ್ವಿ, 3 ಇದೆ, ಇಲ್ಲೂ 3 ಇದೆ, 5 ಏನಿದೆ, ಇಲ್ಲೂ 5 ಇದೆ. ನಾವಿವಾಗ ಎಕ್ಸ್ ಆ್ಯಂಡ್ ವೈನ ಕಂಡುಹಿಡಿದ್ವಿ ಅಂತಂದರೆ ಇದು ಕೂಡ ಸೇಮ್ ಆಗಬೇಕು, ಸೇಮ್ ಎಲಿಮೆಂಟ್ ಬರಬೇಕು. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ನಾವು ಇವಾಗ ಎಕ್ಸ್ ಆ್ಯಂಡ್ ವೈನ ಕಂಡುಹಿಡಿಯೋಕ್ಕೆ ಈ ಎಲಿಮೆಂಟ್ಸ್ಗಳನ್ನು ಈಕ್ವಾಲಿಟಿ ಇದೆ ಅಂತ ಹೇಳೋದಕ್ಕೋಸ್ಕರ ಫಸ್ಟ್ ಈಕ್ವೇಶನ್ ತಗೊಳ್ಳೋಣ. ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ 2x ಪ್ಲಸ್ ವೈ, ಕರೆಕ್ಟಾ? ಎಕ್ಸ್ ಈಸ್ ಈಕ್ವಲ್ ಟು 2x ಪ್ಲಸ್ ವೈ. ಓಕೆ, ಫಸ್ಟ್ ಈಕ್ವೇಶನ್ ಅಂತ ಬರ್ಕೊಳ್ಳೋಣ. ಸೆಕೆಂಡ್ ಒನ್ ಮೋರ್ ಇದೆ, ಏನಂತಂದರೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ. ಯಾಕೆಂದರೆ 3 ಈಸ್ ಸೇಮ್, 5 ಈಸ್ ಸೇಮ್. ಇಲ್ಲಿಗೆ ನಾವು ಕಂಪೇರ್ ಮಾಡ್ತಿದ್ದೀವಲ್ಲ, ಅದಕ್ಕೋಸ್ಕರ ಇದನ್ನು ಕೂಡ ಎಕ್ಸ್ ಏನಿದೆ, ಎಕ್ಸ್ ಪ್ಲೇಸಲ್ಲಿ ಇಲ್ಲೇನಿದೆ ಅದನ್ನು ಮಾತ್ರ ನಾವು ತಗೊಳ್ತಾ ಇದ್ದೀವಿ, ಈಕ್ವಾಲಿಟಿ ಅಂತ ಹೇಳ್ತಾ ಇದ್ದೀವಿ. ಸೊ ವೈ ಪ್ಲೇಸಲ್ಲಿ ಇಲ್ಲೇನಿದೆ ಅದನ್ನು ಮಾತ್ರ ನಾವು ಈಕ್ವಾಲಿಟಿ ಅಂತ ಬರ್ಕೊಳ್ಳೋಣ. ಸೊ ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ. ಓಕೆ ಓಕೆ, ನಾವಿಲ್ಲಿ ಈಗ ಸ್ಮಾಲ್ ಆಗಿ ಅಬ್ಸರ್ವೇಷನ್ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ ಟು 2x ಪ್ಲಸ್ ವೈ ಅಂತ ಇದೆ, ಮತ್ತು ಸೆಕೆಂಡ್ ಈಕ್ವೇಷನಲ್ಲಿ ವೈ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಅಂತ ಇದೆ. ಸೊ ನಮಗೆ ಆಲ್ರೆಡಿ ವೈದು ಒಂದು ಟೆಂಟೇಟಿವ್ ವ್ಯಾಲ್ಯೂ ಬಂದಿದೆ, ಅಂದರೆ ಟೆಂಪ್ರವರಿ ಆಗಿ ಒಂದು ವ್ಯಾಲ್ಯೂ ಸಿಕ್ಕಿದೆ ವೈದು. ಎಕ್ಸ್ದು ಕೂಡ ಇದಿದೆ. ಸೊ ನಾವಿವಾಗ ಸೆಕೆಂಡ್ ಈಕ್ವೇಷನ್ನ ಸೆಕೆಂಡ್ ಈಕ್ವೇಷನ್ನ ಉಪಯೋಗಿಸ್ಕೊಂಡು ಇದರಲ್ಲಿ ಅಪ್ಲೈ ಮಾಡಿದ್ವಿ ಅಂತಂದರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ಕುತ್ತೆ. ಎಕ್ಸ್ ವ್ಯಾಲ್ಯೂ ಸಿಕ್ತು ಅಂತಂದರೆ ನಮಗೆ ವೈ ವ್ಯಾಲ್ಯೂ ಕೂಡ ಕಂಡುಹಿಡಿಯೋಕ್ಕಾಗತ್ತೆ.
ಸೊ ಇಲ್ಲಿ ಸ್ಮಾಲ್ ಆಗಿ ಟೆಂಪ್ರವರಿಯಾಗಿ ನಮಗೆ y ವ್ಯಾಲ್ಯೂ ಇದೆ. ಸೊ ಹಾಗಾಗಿ ನಾವಿವಾಗ ಫಸ್ಟ್ ಇಕ್ವೇಷನ್ನೇ ತಗೊಳ್ಳೋಣ. x is equal to 2x plus y. ಕರೆಕ್ಟಾ? ಸೊ ಇವಾಗ ನಾನು x ಏನಿದೆ ಆ ಪ್ಲೇಸಲ್ಲಿ ಹಾಗೆ ಬರಿತಾ ಇದ್ದೀನಿ, 2 ಏನಿದೆ ಅದೇ ರೀತಿ ಬರಿತಾ ಇದ್ದೀನಿ, x ಏನಿದೆ ಅದನ್ನು ಕೂಡ ಹಾಗೆ ಬರಿತಾ ಇದ್ದೀನಿ, ಪ್ಲಸ್ y ಪ್ಲೇಸಲ್ಲಿ ನನಗೆ ಸೆಕೆಂಡ್ ಇಕ್ವೇಷನ್ನ ಯೂಸ್ ಮಾಡಿಕೊಂಡು x ಮೈನಸ್ y ಅಂತ. ಓಕೆ, ಆವಾಗ ಇಲ್ಲಿ ಏನಾಯಿತು, ಎಕ್ಸ್ 2xಗೆ ಮತ್ತೆ ಇನ್ನೊಂದು x ಆ್ಯಡ್ ಮಾಡಿದ್ರೆ 3x ಆಗುತ್ತೆ ಮೈನಸ್ y ಆಗುತ್ತೆ. ಸೊ ಇಲ್ಲಿ y ಏನಿದೆ ನಾನು ಅದನ್ನು ಹಾಗೆ ಬರಿತಾ ಇದ್ದೀನಿ, ವಿತ್ ಸಿಂಬಲ್ ಕೂಡ ಹಾಗೆ ಬರ್ಕೊಂಡಿದ್ದೀನಿ ಇಲ್ಲಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಿದೆ, ಸೊ 3x ಏನಿದೆ ನಾನು ಅದನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ y ಏನಿದೆ ನಾನು ಅದನ್ನು ಈ ಕಡೆ ಕಳಿಸಿದಾಗ ಇಲ್ಲಿ ಮೈನಸ್ y ಇರೋದೇನಾಗುತ್ತೆ, ಇಲ್ಲಿ y ಆಗುತ್ತೆ, ಪ್ಲಸ್ y ಆಗುತ್ತೆ, ಬಟ್ ಜಸ್ಟ್ y ಅಂತ ಬರೀಬಹುದು. ಈ x ಏನಿದೆ ಅದು ಇಲ್ಲಿ ಮೈನಸ್ x ಆಗುತ್ತೆ, ಇಲ್ಲಿ ಪ್ಲಸ್ ಇದೆ, ಸೊ ಹಾಗಾಗಿ ಈ ಕಡೆ ಬಂದಾಗ ಮೈನಸ್ x ಆಗುತ್ತೆ. ಸೊ ಇವಾಗ y ಇಸ್ ಈಕ್ವಲ್ ಟು 2x ಆಯಿತು ಅಲ್ವಾ? ಸೊ ನನಗೆ ಟೆಂಪ್ರವರಿಯಾಗಿ y ವ್ಯಾಲ್ಯೂ ಏನಿದೆ ಅದು 2x ಅಂತ ಬಂತು. ಸೊ ಇವಾಗ ನಾವು ಸೆಕೆಂಡ್ ಈಕ್ವೇಷನ್ಗೆ ಹೋಗೋಣ. ಸೆಕೆಂಡ್ ಈಕ್ವೇಷನಲ್ಲಿ ಏನಿದೆ, y ಈಸ್ ಈಕ್ವಲ್ ಟು x ಮೈನಸ್ y. ಕರೆಕ್ಟಾ? ಸೊ ಇವಾಗ y ಪ್ಲೇಸಲ್ಲಿ ಏನಿದೆ ನಮಗೆ ಆವಾಗಲೇ ಆನ್ಸರ್ ಬಂದಿರೋದನ್ನ ಅದನ್ನು ರಿಪ್ಲೇಸ್ ಮಾಡೋಣ. 2x ಇಸ್ ಈಕ್ವಲ್ ಟು x ಏನಿದೆ ನಾನು ಅದನ್ನು ಹಾಗೆ ಇಟ್ಕೊಳ್ತಾ ಇದ್ದೀನಿ, ಮೈನಸ್ 2x ಅಂತ ಬರ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪು 2x ಏನಿದೆ ಅದು ಹಾಗೆ ಉಳಿಯುತ್ತೆ. ಎಕ್ಸಲ್ಲಿ 2x ಹೋಯಿತು ಅಂತಂದರೆ ಏನಾಗುತ್ತೆ, ಮೈನಸ್ x ಆಗುತ್ತೆ. 1 ಇತ್ತು ಅಂತಂದರೆ 1 ಮೈನಸ್ 2 ಏನಾಗುತ್ತೆ, ಮೈನಸ್ 1 ಬರುತ್ತಲ್ವಾ, ಹಾಗೆ. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ ಏನಿದೆ, 2x ಏನಿದೆ ನಾನು ಅದನ್ನು ಹಾಗೆ ಇಟ್ಕೊಳ್ತಾ ಇದ್ದೀನಿ, ಇದನ್ನು ನಾನು ಈ ಕಡೆ ಈಕ್ವಲ್ ಸಿಂಬಲ್ ಆದಮೇಲೆ ಈ ಕಡೆಗೆ ಟ್ರಾನ್ಸ್ ಮಾಡ್ಕೊತಿದ್ದೀನಿ, ಆವಾಗ ಇದು ಪ್ಲಸ್ x ಆಗುತ್ತೆ. ಆವಾಗ ಇಲ್ಲಿ ಏನು ಈಕ್ವಲ್ಸ್ ಆದಮೇಲೆ ಅವಾಗ ಏನು ಉಳಿಯೋದಿಲ್ಲ, ಸೊ ಇಟ್ ವಿಲ್ ಬಿ 0. ಸೊ 2x ಪ್ಲಸ್ x ಏನಾಗುತ್ತೆ, ಅದು 3x ಆಗುತ್ತೆ, ಈಸ್ ಈಕ್ವಲ್ ಟು 0. ಓಕೆ, ಸೊ ಇವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೇನೆ ಎಕ್ಸ್ ವೇರಿಯಬಲ್ ಪಕ್ಕ ಯಾವುದೇ ನಂಬರ್ ಬಂದರೂ ಅದು ಡಿವೈಡೆಡ್ ಬೈಗೆ ಹೋಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 0 ಡಿವೈಡೆಡ್ ಬೈ 3 ಆಗುತ್ತೆ. ಎನಿಥಿಂಗ್ ಡಿವೈಡೆಡ್ ಬೈ 0 ಈಸ್ 0. ಹಾಗಾಗಿ ಎಕ್ಸ್ ವ್ಯಾಲ್ಯೂ ಈಸ್ 0. ಇವಾಗ ಕೊಟ್ಟಿರೋಂಥ ಮ್ಯಾಟ್ರಿಕ್ಸಲ್ಲಿ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಬಂದಿದ್ದನ್ನು ನಾವು ಹಾಕಿದ್ವಿ ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ಎಕ್ಸ್ ಪ್ಲೇಸಲ್ಲಿ 0 ಹಾಕಿದ್ದೀನಿ, ವೈ ಪ್ಲೇಸಲ್ಲಿ 0 ಹಾಕಿದ್ದೀನಿ. ಓಕೆ, ನಮಗೆ ಇಲ್ಲಿ 2x ಪ್ಲಸ್ ವೈ ಇತ್ತು, ಎಕ್ಸ್ ಮೈನಸ್ ವೈ ಇತ್ತು, 3 5 ಏನಿದೆ ನಾನು ಅದೇ ರೀತಿ ಬರ್ಕೊಂಡಿದ್ದೀನಿ. ಇಲ್ಲಿ 2 ಇಂಟು ಎಕ್ಸ್ ಆಗುತ್ತೆ, ಎಕ್ಸ್ ವ್ಯಾಲ್ಯೂ ಇಸ್ 0 ಪ್ಲಸ್ 0 0 ಮೈನಸ್ 0. ಸೊ ಇಲ್ಲಿ 2 ಎನಿಥಿಂಗ್ ಇನ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 0ನೇ ಬರುತ್ತೆ, ಸೊ 0ನೇ ಆಗುತ್ತೆ. 0 ಮೈನಸ್ 0 ಇಸ್ 0ನೇ, ಹಾಗಾಗಿ ಇದು ಎರಡೂ ಈಕ್ವಲ್ ಇದೆ. ಸೊ ನಾವು ವಿ ಹ್ಯಾವ್ ಪ್ರೂವ್ ದಟ್ ಇಟ್ಸ್ ಎ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂತ. ಸೊ ಥರ್ಡ್ ಕ್ವೆಶನ್ ಬಂದು ಎ ಬಿ ಸಿ ಆ್ಯಂಡ್ ಡಿ ಸಚ್ ದಟ್ ಎರಡು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕೂಡ ಲಾಸ್ಟ್ ಕ್ವೆಶನ್ ತರಾನೇ ಇಲ್ಲಿ ಈಕ್ವಲ್ ಸಿಂಬಲ್ ಕೊಟ್ಟಿದ್ದಾರೆ. ಸೊ ನಾವು ಇದನ್ನ ಇದ್ರ ಒಳಗಿರೋ ಎಲಿಮೆಂಟ್ಗಳ ಜೊತೆ ಈಕ್ವಾಲಿಟಿನ ಮಾಡ್ಕೊಳ್ತಾ ಹೋಗೋಣ. ಸೊ a minus b is equal to 5. ಸೊ ಅದನ್ನು ನಾನು ಫಸ್ಟ್ ಆಗಿ ಈಕ್ವೇಷನ್ ಆಗಿ ತಗೊಳ್ತಾ ಇದ್ದೀನಿ. a minus b is equal to 5. ನೆಕ್ಸ್ಟ್ ಕ್ವೆಶನ್ ಬಂದು 2c plus d is equal to 3. 2c plus d is equal to 3. Next is 2a minus b is equal to 12. 2a minus b is equal to 12. Next 4
2a plus d is equal to 15. ಸೊ ನಾನು ಇಲ್ಲಿ ಟ್ರೆಂಡ್ ಇದನ್ನ ಬರ್ಕೊಂಡಾದ್ಮೇಲೆ ಒಂದು ನೀವು ಅಬ್ಸರ್ವ್ ಮಾಡ್ಬೋದು, a ಮೈನಸ್ ಬಿ ಈಸ್ ಈಕ್ವಲ್ ಟು 5 ಅಂತ ಇದೆ. ಸೊ ನಾವು ಇದನ್ನ ಸ್ವಲ್ಪ ಶಾರ್ಟ್ ಆಗಿ ಏನಾದರೂ ಮಾಡಿಕೊಂಡು ಟೆಂಟೇಟಿವ್ ಒಂದು ಟೆಂಪ್ರವರಿ ವ್ಯಾಲ್ಯೂನ ಕಂಡಿಡ್ಕೊಂಡ್ವಿ ಅಂತಂದ್ರೆ ಸೊ ನಾವು ನೆಕ್ಸ್ಟ್ ಈಸಿಯಾಗಿ ಸ್ವಲ್ಪ ಸಾಲ್ವ್ ಮಾಡ್ತಾ ಹೋಗ್ಬೋದು ಅಂತ. ಸೊ ಅದನ್ನ ಪ್ರಯತ್ನ ಪಡೋಣ ಈಗ. ಸೊ ಫಸ್ಟ್ ಒನ್ ನಾನು ತಗೊಳ್ತಾ ಇದ್ದೀನಿ ಇಲ್ಲಿ ಇಕ್ವೇಶನ್ ಅಲ್ಲಿ, a ಮೈನಸ್ ಬಿ ಈಸ್ ಈಕ್ವಲ್ ಟು 5. ಸೊ ನಾನಿಲ್ಲಿ a ಇಸ್ ಈಕ್ವಲ್ ಟು ನ ಹಾಕೊಂಡ್ರೆ b ನ ಈ ಕಡೆ ಕಳ್ಸ್ಕೊಂಡಾಗ ಪ್ಲಸ್ ಸಿಂಬಲ್ ಆಗುತ್ತೆ. ಸೊ 5 ಪ್ಲಸ್ ಬಿ ಆಯಿತು. ಸೊ ಎದು ಒಂದು ಟೆಂಪ್ರವರಿ ವ್ಯಾಲ್ಯೂ ಸಿಕ್ಕಿದೆ, 5 ಪ್ಲಸ್ ಬಿ ಆಯಿತು. ನೆಕ್ಸ್ಟ್ ಯಾವುದಾದ್ರೂ ಈಕ್ವೇಶನ್ ಅನ್ನ ಸಾಲ್ವ್ ಮಾಡೋಕ್ಕೆ ನೋಡೋಣ. ಸೊ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಎ ಎಲ್ಲೆಲ್ಲಿದೆ, ಈ ಈಕ್ವೇಶನ್ ಅಲ್ಲಿ ಥರ್ಡ್ ಈಕ್ವೇಶನ್ ಅಲ್ಲಿ ಒಂದಿದೆ, ಫೋರ್ತ್ ಈಕ್ವೇಶನ್ ಅಲ್ಲಿ ಒಂದಿದೆ. ಸೊ ನಮಗೆ ಇಲ್ಲಿ ಬಿನೂ ಇದೆ. ಸೊ ಹಾಗಾಗಿ ಈ ಥರ್ಡ್ ಈಕ್ವೇಶನ್ ತಗೊಂಡ್ವಿ ಅಂತಂದ್ರೆ ನಮಗೆ ಸಾಲ್ವ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಹಾಗಾಗಿ ನಾವು ಥರ್ಡ್ ಈಕ್ವೇಶನ್ಗೆ ಜಂಪ್ ಆಗೋಣ. ಸೊ ನೆಕ್ಸ್ಟ್ 2a ಮೈನಸ್ ಬಿ ಈಸ್ ಈಕ್ವಲ್ ಟು 12. ಸೊ ಇಲ್ಲಿ ಏನಿದೆ 2 ಏನಿದೆ ನಾನು ಅದನ್ನ ಅದೇ ರೀತಿ ಬರ್ಕೊಳ್ತಾ ಇದ್ದೀನಿ. ಎ ಏನಿದೆ ಎ ಪ್ಲೇಸಲ್ಲಿ ನನಗೆ ಒಂದು ಟೆಂಪ್ರವರಿಯಾಗಿ ವ್ಯಾಲ್ಯೂ ಸಿಕ್ಕಿದೆ. ಸೊ ಎ ಪ್ಲೇಸಲ್ಲಿ ನಾನು 5 ಪ್ಲಸ್ ಬಿ ನ ಬರ್ಕೊಳ್ತಾ ಇದ್ದೀನಿ, ಮೈನಸ್ ಬಿ ಏನಿದೆ ಅದು ಹಾಗೆ ಇಟ್ಕೊಳ್ತಾ ಇದ್ದೀನಿ, 12 ಏನಿದೆ ಹಾಗೆ ಬರ್ಕೊಳ್ತಾ ಇದ್ದೀನಿ. ಸೊ ಇವಾಗ ಒಂದೊಂದನ್ನೇ ಮಲ್ಟಿಪ್ಲಿಕೇಶನ್ ಮಾಡೋಣ. 2 ಇಂಟು 5 ಏನಾಗುತ್ತೆ, 10 ಆಗುತ್ತೆ. 2 ಇಂಟು ಬಿ ಇಸ್ 2b ಆಗುತ್ತೆ. ಸೊ ಇಲ್ಲಿ ಏನು ಸಿಂಬಲ್ ಇದೆ ನಾನು ಅದನ್ನೇ ಬರಿತಾ ಇದ್ದೀನಿ, 2b. ಸೊ ಇಲ್ಲಿ ಮೈನಸ್ ಬಿ ಏನಿದೆ ಮೈನಸ್ ಬಿ ಹಾಗೆ ಬರ್ಕೊಳ್ತಾ ಇದ್ದೀನಿ, 12 ಏನಿದೆ ನಾನು ಹಾಗೆ ಬರ್ಕೊಳ್ತಾ ಇದ್ದೀನಿ 12. ಸೊ 10 ಏನಿದೆ ನಾನು ಅದನ್ನ ಹಾಗೆ ಬರ್ಕೊಳ್ತಾ ಇದ್ದೀನಿ. 2b ಮೈನಸ್ ಬಿ ಏನಿದೆ, ಸೊ 2b ನಲ್ಲಿ ಮೈನಸ್ ಬಿ ಆಯಿತು ಅಂದರೆ 2 ನಲ್ಲಿ 1 ಹೋಯ್ತು ಅಂದರೆ ಇನ್ನು 1 ಉಳಿಯುತ್ತೆ. ಸೊ ಜಸ್ಟ್ ಇವಾಗ ಬಿ ಉಳಿಯುತ್ತೆ. ಇಲ್ಲಿ ಯಾಕೆ ಮೈನಸ್ ತಗೊಳ್ಳಿಲ್ಲ ಅಂತಂದರೆ ಇದು 2 ಸಿಂಬಲ್ 2 ನಂಬರ್ ಏನಿದೆ ಅದು ಬಿಗಿಂತ ಜಾಸ್ತಿ ಇದೆ. ಸೊ ಯಾವುದು ದೊಡ್ಡ ಸಂಖ್ಯೆ ಇರುತ್ತೆ ಅದರದ್ದು ಸಿಂಬಲ್ ಏನಿದೆ ನಾವು ಅದನ್ನೇ ನಾವಿಲ್ಲಿ ಇಟ್ಕೊಳ್ತೀವಿ. ಓಕೆ, ಸೊ ಇವಾಗ 12 ಏನಿದೆ 12 ಹಾಗೆ ಬರ್ಕೊಳ್ತಾ ಇದ್ದೀನಿ. ಸೊ ಇವಾಗ ನನಗೆ ಬಿದು ವ್ಯಾಲ್ಯೂ ಸಿಗಬೇಕಂದ್ರೆ ನಾನು 10 ಈ ಕಡೆ ಕಳಿಸ್ಕೊಳ್ಬೇಕಾಗತ್ತೆ. ಅವಾಗ ಬಿ ಇಸ್ ಈಕ್ವಲ್ ಟು 12, ಈ ಪ್ಲಸ್ ಸಿಂಬಲ್ ಇರೋದು ಈ ಕಡೆ ಹೋದಾಗ ಮೈನಸ್ ಆಗುತ್ತೆ. ಸೊ ಮೈನಸ್ 10. ಸೊ ಬಿ ಇಸ್ ಈಕ್ವಲ್ ಟು 2. ಸೊ ನಮಗೆ ಬಿ ವ್ಯಾಲ್ಯೂ ಬಂತು. ಇವಾಗ ಈ ಬಿ ವ್ಯಾಲ್ಯೂ ಇಂದ ಎ ವ್ಯಾಲ್ಯೂ ಕರೆಕ್ಟಾಗಿ ಕಂಡುಹಿಡಿಬೋದು. ಓಕೆ, ಸೊ ಇವಾಗ ಎ ಈಸ್ ಈಕ್ವಲ್ ಟು 5 ಏನಿದೆ ನಾನು 5 ಹಾಗೆ ಬರ್ಕೊಳ್ತಾ ಇದ್ದೀನಿ. ಬಿ ನಮಗೇನು ಸಿಕ್ತು, ಇಲ್ಲಿ 2 ಸಿಕ್ತು, ಅದನ್ನು ಬರ್ಕೊಳ್ತಾ ಇದ್ದೀನಿ. ಸೊ ಎ ಈಸ್ ಈಕ್ವಲ್ ಟು 7 ಆಯಿತು ಇವಾಗ. ಸೊ ನನಗೆ ಇನ್ನೊಂದು ಎದು ಕೂಡ ಒಂದು ವ್ಯಾಲ್ಯೂ ಸಿಕ್ತು ಅಲ್ವಾ. ಸೊ ಇವಾಗ ಇಲ್ಲಿ ಮತ್ತೆ ಬಂದರೆ ನಮಗೆ ಆಲ್ಮೋಸ್ಟ್ ಇದನ್ನ ಸಾಲ್ವ್ ಮಾಡಿದ್ವಿ, ಫಸ್ಟನ್ನು ಸಾಲ್ವ್ ಮಾಡಿದ್ವಿ. ಇವಾಗ ನಮಗೆ ಎ ಆ್ಯಂಡ್ ಬಿ ಎರಡೂ ಸಿಕ್ಕಿದೆ. ಸೊ ನೆಕ್ಸ್ಟ್ ನಮಗೆ ಎ ಎಲ್ಲಿದೆ, ಫೋರ್ತ್ ಇಕ್ವೇಷನಲ್ಲಿದೆ. ಸೊ ಇದು ನಮಗೆ ಈಗ ಆಲ್ರೆಡಿ ಎ ವ್ಯಾಲ್ಯೂ ಸಿಕ್ಕಿರೋದ್ರಿಂದ ಡಿ ವ್ಯಾಲ್ಯೂ ಕಂಡುಹಿಡಿಯೋದು ಈಸಿ ಆಗುತ್ತೆ. ಡಿ ವ್ಯಾಲ್ಯೂ ಸಿಕ್ಕಿದ್ಮೇಲೆ ನಮಗೆ ಇಲ್ಲಿ ಡಿ ಇರೋದ್ರಿಂದ ಸಿ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಫೋರ್ತ್ ಇಕ್ವೇಷನ್ಗೆ ಜಂಪ್ ಆಗೋಣ. ಸೊ ಇಲ್ಲೇ ಬರ್ಕೊಳ್ತಾ ಇದ್ದೀನಿ ನಾನು, 2a ಪ್ಲಸ್ ಡಿ ಈಸ್ ಈಕ್ವಲ್ ಟು 15. ಸೊ 2 ಏನಿದೆ ಹಾಗೆ ಬರ್ಕೊಳ್ತಾ ಇದ್ದೀನಿ. ನಮಗೆ ಅವಾಗಲೇ ಎ 7 ಬಂತು. ಸೊ ಅದನ್ನು ಎ ಪ್ಲೇಸಲ್ಲಿ 7 ಬರ್ಕೊಳ್ತಾ ಇದ್ದೀನಿ, ಪ್ಲಸ್ ಡಿ ಏನಿದೆ ಅದನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ, 15 ಏನಿದೆ ಅದನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ 2 ಇಂಟು 7 ಈಸ್ 14 ಆಯಿತು, ಪ್ಲಸ್ ಡಿ ಏನಿದೆ ನಾನು ಅದನ್ನು ಹಾಗೆ ಬರ್ಕೊಳ್ತಿದ್ದೀನಿ, ಪ್ಲಸ್ ಏನಿದೆ ಹಾಗೆ ಬರ್ಕೊಳ್ತಾ ಇದ್ದೀನಿ, 15. ಸೊ ನಾನು ಇವಾಗ ಇಲ್ಲಿ ಡಿನ ಇಟ್ಕೊಂಡು 15 ಹಾಗೆ ಬರ್ಕೊಳ್ತಾ ಇದ್ದೀನಿ. ಈ 14 ಏನಿದೆ ಅದನ್ನು ಈಕ್ವಲ್ಸ್ ನೆಕ್ಸ್ಟ್ ತಗೊಳ್ತಾ ಇದ್ದೀನಿ. ಆವಾಗ ಇಲ್ಲಿ ಪ್ಲಸ್ ಇರೋದ್ರಿಂದ ಇದು -14 ಆಯಿತು.
ಸೊ ಇವಾಗ ಡಿ ವ್ಯಾಲ್ಯೂ ಏನಿದೆ ಅದು 1 ಬಂತು. ಕರೆಕ್ಟಾ? ಇವಾಗ ನಮ್ಮದು ಲಾಸ್ಟ್ ಈಕ್ವೇಶನ್ ಬಂದು 2c + d = 3. ಇದನ್ನ ಮಾಡೋಣ. ಸೊ ಇಲ್ಲೇ ಬರ್ಕೊಳ್ಳೋಣ. ಇದು ಸೆಕೆಂಡ್ ಈಕ್ವೇಶನ್, ಇದು ಥರ್ಡ್ ಈಕ್ವೇಶನ್, ಸೆಕೆಂಡ್ ಈಕ್ವೇಶನ್. ಸೊ 2c + d = 3. ಕರೆಕ್ಟಾ? ಸೊ 2 ಏನಿದೆ ಸಿ ಹಾಗೆ ಉಳ್ಕೊಳ್ಳುತ್ತೆ. ಡಿ ಏನಿದೆ ಅದು 1 ಬಂದಿದ್ದು ನಮಗೆ ಆನ್ಸರು. ಇಲ್ಲಿ 1 ಬಂದಿದೆ, ಸೊ ಅದನ್ನು 1 ಬರ್ಕೊಳ್ತಾ ಇದ್ದೀನಿ. 3 ಏನಿದೆ 3 ಹಾಗೆ ಬರ್ಕೊಳ್ತಾ ಇದ್ದೀನಿ. 2c ಏನಿದೆ ಅದನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ. ಇವಾಗ 1ನ್ನು ನಾವು ಈ ಕಡೆ ಕಳಿಸ್ಕೊಳ್ಳೋಣ. ಸೊ 3 ಏನಿದೆ ನಾನು ಅದನ್ನು ಹಾಗೆ ಬರ್ಕೊಂಡು, ಇಲ್ಲಿ ಪ್ಲಸ್ ಸಿಂಬಲ್ ಇದೆ, ಈ ಕಡೆ ಹೋದಾಗ -1 ಆಗುತ್ತೆ. ಸೊ 2c = 2 ಆಯಿತು. ಸೊ ನಾನು ಅವಾಗಲೇ ಹೇಳಿದಾಗೆ ವೇರಿಯಬಲ್ ಪಕ್ಕ ಯಾವುದೇ ನಂಬರ್ ಬಂದ್ರೂ ನಾವು ಅದನ್ನು ಈ ಕಡೆ ಈಕ್ವಲ್ ಸಿಂಬಲ್ ಆದಮೇಲೆ ಕಳಿಸ್ಬೇಕು ಅಂತಂದರೆ ಅದು ಡಿವೈಡೆಡ್ ಬೈಗೆ ಹೋಗುತ್ತೆ. ಸೊ c = 2 ಏನಿದೆ ಹಾಗೆ ಬರಿತಾ ಇದ್ದೀನಿ. ಈ 2 ಏನಿದೆ ಅದು ಡಿವೈಡೆಡ್ ಬೈಗೆ ಹೋಗುತ್ತೆ. 2 1s 2 1s. ಸೊ c = 1. ಸೊ therefore a = 7, b = 2, c = 1, d = 1. ಇದು ನಿಮ್ಮ ಫೈನಲ್ ಆನ್ಸರ್. ಸೊ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಬಂದು ಫೈಂಡ್ ದ ಟ್ರಾನ್ಸ್ಪೋಸ್ ಆಫ್ ಫಾಲೋಯಿಂಗ್ ಮ್ಯಾಟ್ರಿಸಸ್ ಆ್ಯಂಡ್ ಫೈಂಡ್ ವೆದರ್ ದ ಮ್ಯಾಟ್ರಿಕ್ಸ್ ಈಸ್ ಸಿಮೆಟ್ರಿಕ್ ಆರ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ನಾವು ಟ್ರಾನ್ಸ್ಪೋಸ್ ಅಂದರೆ ಏನು ಮಾಡ್ತೀವಿ ಅಂತಂದರೆ ಸ್ವ್ಯಾಪ್ ಮಾಡ್ತೀವಲ್ವಾ. ಸೊ ನಂಬರ್ ಆಫ್ ರೋಸ್ ಏನಿದೆ ಅದೇನಿದೆ ನಂಬರ್ ಆಫ್ ರೋ ಏನಿದೆ ಅದು ಈ ಕಾಲಮ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಇಲ್ಲಿ ಫಸ್ಟ್ ಸ್ಟೆಪ್ ಏನು ಹೇಳ್ತಿದ್ದಾರೆ, ಟ್ರಾನ್ಸ್ಪೋಸ್ ಮಾಡಿ ಅಂತ. ಸೊ ನಾವಿಲ್ಲಿ ಫಸ್ಟ್ ಟ್ರಾನ್ಸ್ಪೋಸ್ ಮಾಡೋಣ. ಈಗ ನಾವು ಫಸ್ಟ್ ಇದನ್ನೇ ತಗೊಳ್ಳೋಣ, ಏನ ತಗೊಳ್ಳೋಣ ಇಲ್ಲಿ. ಸೊ ಎ ಮೆಟ್ರಿಕ್ಸಲ್ಲಿ ಏನಿದೆ 2 2 2 6 ಅಂತ ಇದೆ. ಸೊ ಇದನ್ನು ನಾವು ರೋನ ಕಾಲಮ್ ಆಗಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, 2 2 ಏನಿದೆ 2 2 ಇಲ್ಲಿಗೆ ಬರುತ್ತೆ. ಸೊ 2 2. ಸೊ ನೆಕ್ಸ್ಟ್ ಇಲ್ಲೇನಿದೆ 2 6, ಇದನ್ನು ಕಾಲಮ್ ಆಗಿ ಕನ್ವರ್ಟ್ ಮಾಡಿದ್ರೆ 2 6 ಅಂತ ಆನ್ಸರ್ ಇದು. ಸೊ ನಮಗಿಲ್ಲಿ ಏನು ಡಿಫ್ರೆನ್ಸ್ ಆಗಲಿಲ್ಲ, ಒರಿಜಿನಲ್ ಮ್ಯಾಟ್ರಿಕ್ಸಿಗೂ ಮತ್ತು ಟ್ರಾನ್ಸ್ಪೋಸ್ ಆದಮೇಲೂ ಏನು ಚೇಂಜಸ್ ಆಗಲಿಲ್ಲ. ಸೊ ನಾವು ಇದನ್ನು ಏನು ಹೇಳ್ತೀವಿ ಅಂತಂದರೆ ಸಿಮೆಟ್ರಿಕ್ ಅಂತ ಕರಿತೀವಿ ನಾವು, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಅದೇ ರೀತಿ ನಾವು ಇದನ್ನು ಕೂಡ ಈಗ ಟ್ರಾನ್ಸ್ಪೋಸ್ ಮಾಡಿ ನೋಡೋಣ. ಸೊ ಬಿನಲ್ಲಿ ಏನಿದೆ 0 3 ಇದೆ. ಸೊ ನಾವು 0 3ನ ಕಾಲಮ್ ಆಗಿ ಕನ್ವರ್ಟ್ ಮಾಡ್ತೀವಿ. 0 3 ರೋನಲ್ಲಿದೆ, ಅದನ್ನು 0 3 ಅಂತ ಕಾಲಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಿದ್ದೀವಿ. -3 0 ಇದೆ. ಸೊ -3 ನೆಕ್ಸ್ಟ್ ರೋ ಏನಾಗಿದೆ ಅದು ಕಾಲಮ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಟ್ರಾನ್ಸ್ಪೋಸ್ ಆದಮೇಲೆ ನಮಗೆ ಇಲ್ಲೇನಿದೆ 0 3 ಇದೆ, ಬಟ್ ಇಲ್ಲೇನಾಯಿತು -3 ಬಂತು. ಮಾಡ್ತೀನಿ, ಇಲ್ಲಿರೋ ಮೈನಸನ್ನು ಹೊರಗೆ ತಕ್ಕೊಳ್ತೀನಿ. ಆವಾಗ ಏನಾಗುತ್ತೆ, ಹೊರಗೆ ತೆಗೆದ್ವಿ ಅಂತಂದರೆ ಎಲ್ಲಿ ಮೈನಸ್ ಇರುತ್ತೆ ಅಲ್ಲಿ ಪ್ಲಸ್ ಆಗುತ್ತೆ, ಪ್ಲಸ್ ಎಲ್ಲಿದೆ ಅಲ್ಲಿ ಮೈನಸ್ ಆಗುತ್ತೆ. 0ಗೆ ಏನು ಡಿಫ್ರೆನ್ಸ್ ಆಗಲ್ಲ, ಯಾಕೆಂದರೆ ಪ್ಲಸ್ ಆರ್ ಮೈನಸ್ 0 ವಿಲ್ ರಿಮೈನ್ ದ ಸೇಮ್. ಇಲ್ಲಿ ಬರೀತೀನಿ. ಸೊ ಮೈನಸ್ ಹೊರಗೆ ತೆಕ್ಕೊಂಡ್ರೆ 0 ಆಯಿತು, 3 -3 0. ಸೊ ನಾನು ಮೈನಸನ್ನು ಹೊರಗೆ ತೆಗೆದಾಗ ಇಲ್ಲೇನಾಯಿತು, ಇವಾಗ ಆ್ಯಕ್ಚುಲಾಗಿ ಒರಿಜಿನಲ್ ಮ್ಯಾಟ್ರಿಕ್ಸಿಗೆ ಮ್ಯಾಚಿಂಗ್ ಆಗ್ತಾ ಇದೆ. ಸೊ ಇದನ್ನು ನಾವೇನು ಹೇಳ್ತೀವಿ, ಸ್ಕ್ಯೂ ಸಿಮೆಟ್ರಿಕ್ ಅಂತ ಕರಿತೀವಿ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈಗ ಫೈನಲ್ ಲಾಸ್ಟ್ C1 ಇದೆ, ಇದನ್ನು ಕೂಡ ಮಾಡೋಣ.
ಸಿ ಏನಿದೆ ಫಸ್ಟ್ ರೋ ಏನಿದೆ 0 ಇದೆ. ಸೊ 0ನಲ್ಲಿ ಫಸ್ಟ್ ಅದೇ ಬರುತ್ತೆ. -1 ಏನಿದೆ -1 ಇಲ್ಲಿ ಬರೀತಿದ್ದೀನಿ. 3 ಏನಿದೆ ಅದನ್ನು ರೋ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ರೋ ಏನಿದೆ 1 ಇದೆ. ಸೊ 1 ವಿಲ್ ಕಮ್ ಹಿಯರ್. ಇಲ್ಲಿದೆ ಏನಿದೆ 0 ಇದೆ. ಸೊ 0 ಹಾಗೆ ಇರುತ್ತೆ. 5 ಏನಿದೆ ಅದು ಇಲ್ಲಿಗೆ ಬರುತ್ತೆ, ಕಾಲಮ್ ಆಗಿ ಕನ್ವರ್ಟ್ ಆಯಿತು. ಸೊ ಇವಾಗ -3 ಇಲ್ಲಿದೆ, ರೋ ಇದೆ. ಸೊ ಅದು ಕಾಲಮ್ ಆಗೋಕ್ಕೆ -5 ಏನಿದೆ, ನೆಕ್ಸ್ಟ್ -5, 0 ಏನಿದೆ 0. ಇದು ಒರಿಜಿನಲ್ ಮ್ಯಾಟ್ರಿಕ್ಸ್ ಥರ ಬರಲಿಲ್ಲ, ಡಿಫ್ರೆನ್ಸ್ ಆಯಿತು. ಸೊ ಮೈನಸನ್ನು ಹೊರಗೆ ತೆಗಿತೀನಿ ಇದರಿಂದ, ಈ ಮ್ಯಾಟ್ರಿಕ್ಸಲ್ಲಿ ತೆಗೆದಾಗ ಎಲ್ಲೆಲ್ಲಿ ಮೈನಸ್ ಇದೆ ಅಲ್ಲಿ ಪ್ಲಸ್ ಆಗುತ್ತೆ, ಪ್ಲಸ್ ಎಲ್ಲಿದೆ ಅಲ್ಲಿ ಮೈನಸ್ ಆಗುತ್ತೆ. ಸೊ 0 ಯಾವಾಗಲೂ ಹಾಗೆ ಉಳಿಯುತ್ತೆ, ಯಾಕೆಂದರೆ ಪ್ಲಸ್ ಆರ್ ಮೈನಸ್ 0 ವ್ಯಾಲ್ಯೂ ಏನು ಚೇಂಜ್ ಆಗೋದಿಲ್ಲ. ಇಲ್ಲಿ 1 ಏನಿದೆ ಅವಾಗ ನಾನು ಮೈನಸ್ ಹೊರಗ್ತಿರೋದ್ರಿಂದ ಇದು ಪ್ಲಸ್ ಇರೋದ್ರಿಂದ ಇಲ್ಲಿ -1 ಆಗುತ್ತೆ. ಸೊ -3 ಇರೋದು ಏನಾಗುತ್ತೆ, ಜಸ್ಟ್ 3 ಆಗುತ್ತೆ. ಓಕೆ, ಇಲ್ಲಿ -1 ಇದೆ, ಮತ್ತೆ ಇಲ್ಲಿ ಏನಾಗುತ್ತೆ, ಜಸ್ಟ್ 1 ಆಗುತ್ತೆ. ಓಕೆ, ಇವಾಗ 0 ಏನಿದೆ ಯಥ ಪ್ರಕಾರ ಏನೂ ಡಿಫ್ರೆನ್ಸ್ ಆಗಲ್ಲ. ಸೊ 0 ವಿಲ್ ರಿಮೈನ್ ಸೇಮ್ ಆಗುತ್ತೆ. -5 ಇರೋದು 5 ಆಗುತ್ತೆ. ಓಕೆ, ನೆಕ್ಸ್ಟ್ 3 ಏನಿದೆ ಅದು -3 ಆಗುತ್ತೆ. 5 ಏನಿದೆ ಅದು -5, 0 ವಿಲ್ ರಿಮೈನ್ ಸೇಮ್ ಥಿಂಗ್. ಈಗ ಇದು ಒರಿಜಿನಲ್ ಮ್ಯಾಟ್ರಿಕ್ಸಿಗೆ ಮ್ಯಾಚ್ ಆಗ್ತಾ ಇದೆಯಾ? 0 ಇದೆ, -1 ಇದೆ, 3 ಇದೆ, 1 ಇದೆ, 0 ಇದೆ, 5 ಇದೆ, -3 ಇದೆ, -5 ಇದೆ, 0 ಇದೆ. ಸೊ ಇದನ್ನು ನಾವು ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕರಿತೀವಿ. ಸೊ ನಾವೀಗ 3ಕ್ಕೂ ಆನ್ಸರ್ ನೋಡಿದ್ವಿ. ನಿಮಗೆ ಏನೇ ಡೌಟ್ ಇದ್ದರೂ ಇದರಲ್ಲಿ ನಾನು ಹೇಳ್ಕೊಟ್ಟಿರೋದ್ರಲ್ಲಿ ಏನೇ ಕನ್ಫ್ಯೂಷನ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು.